ಹುಬ್ಬಳ್ಳಿ ಹೊಸ ಗಬ್ಬೂರು ಗಾಳಿ ದುರ್ಗಮ್ಮ ದೇವಸ್ಥಾನ 12ನೇ ವರ್ಷದ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಮೃತ್ಯುಂಜಯ ಮಹಾಸ್ವಾಮಿಗಳು, ಮಣಕವಾಡ ಅಭಿನವ ರೇವಣಸಿದ್ದೇಶ್ವರ ಮಹಾಸ್ವಾಮಿಗಳು, ರಾಯನಾಣ ದೇವಸ್ಥಾನ ಸಂಸ್ಥಾಪಕರು ಶ್ರೀ ವಿರೂಪಾಕ್ಷಪ್ಪ ಹಾಗೂ ಗ್ರಾಮದ ಗುರು ಹಿರಿಯರ ಭಾಗಿಯಾಗಿದ್ದರು. ಗಾಳಿ ದುರ್ಗಮ್ಮ ದೇವಿಯ ಅಮ್ಮನವರಿಗೆ ಮಹಾರುದ್ರಾಭಿಷೇಕ, ಹೋಮ, ಅಷ್ಟೋತ್ತರ, ನಾಮಾವಳಿ ಮತ್ತು ಉಚಿತ ಸಾಮೂಹಿಕ ವಿವಾಹಗಳು, ಮಹಾಮಂಗಳಾರತಿ ಜರುಗಿದವು. ನಂತರ ಧರ್ಮಸಭೆ ನಡೆಯಿತು. ಸ್ವರ್ಣ ಮಯೂರಿ ಸಾಂಸ್ಕೃತಿಕ ಸಂಸ್ಥೆ ಹಳೆ ಹುಬ್ಬಳ್ಳಿ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಿನ್ನು ಎಸ್ ವಸ್ತ್ರದ ಹಾಗೂ ವಿದುಷಿ ಚೈತ್ರಾ ಚಿನ್ನು ವಸ್ತ್ರದ ಇವರಿಂದ ಹಾಗೂ ಶ್ರೀ ಆಶೀರ್ವಾದ ನೃತ್ಯ ತಂಡ ದೇಸಾಯಿ ಓಣಿ ಹುಬ್ಬಳ್ಳಿ, ಶ್ರೀಮತಿ ವಿದುಷಿ ಶೈಲಾ ಆರ್ ಹುಟ್ಗಿ ಇವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ಶಿವಪಥವ ನರಿದೊಡೆ ಗುರುಪಥವೇ ಮೊದಲು, ಕೂಡಲ ಸನ್ನಮ ದೇವ ನಿಮ್ಮರಿದೊಡೆ, ಶರಣರ ಸಂಘವೇ ಮೊದಲು ಮೊದಲು ಮೊದಲು. ಸ್ವಾನುಭಾವದ ನೆಲೆಯ ನಾನೇ ನಬಲ್ಲೇನೈ, ನೀನೇ ಒಳಹೊಕ್ಕು ಏನ ನುಡಿಸಿದ ಒಡನೆ ನಾ ನುಡಿವೆ ಶ್ರೀ ಗುರುವೆ ಕೃಪೆಯಾಗು. ಸದಾವಕಾಲ ಸ್ಮರಣೀಯರಾಗಿರ್ತಕ್ಕಂತಹ ಬಸವಾದಿ ಪ್ರಮುಖರನ್ನ ಎನ್ನ ರಂಗಮಂದಿರದಲ್ಲಿ ಸ್ಮರಿಸಿಕೊಳ್ತಾ, ಎನ್ನ ಆರಾಧ್ಯ ಗುರುವರ್ಯ ಗುರು ರೇವಣಸಿದ್ದೇಶ್ವರರನ್ನ ಸ್ಮರಣೆ ಮಾಡಿಕೊಂಡು, ಕ್ಷೇತ್ರದ ಅಧಿದೇವತೆಯಾಗಿರತಕ್ಕಂತಹ ಶಕ್ತಿ ದೇವತೆ ಗಾಳಿ ದುರ್ಗಮ್ಮ ದೇವಿಯ ಪವಿತ್ರ ಚೈತನ್ಯದಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಗಾಳಿ ದುರ್ಗಮ್ಮ ದೇವಸ್ಥಾನದ 12ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಪಾವನ ಸಾನ್ನಿಧ್ಯವನ್ನು ಕಾಣಿಸಿರ್ತಕ್ಕಂತಹ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳವರ ಪವಿತ್ರ ಚರಣಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಇಂತಹ ಹೈವೇನಲ್ಲಿ ಇಂತಹ ಒಂದು ಜಾಗ ಅಥವಾ ಏನಾದರೂ ಯಾರಾದರೂ ಗಣ್ಯಮಾನ್ಯರಲ್ಲಿ ಉದ್ಯಮಿಗಳ ಕೈಗೆ ಸಿಕ್ಕಿದ್ದೇ ಆದರೆ, ಅವರ ಆಸ್ತಿ ಇದ್ದಿದ್ದೇ ಆದರೆ, ಅವರ ತಲೆನಲ್ಲಿ ಬರ್ತಕ್ಕಂಥದ್ದು ಮೊದಲು ಏನ್ ಬರ್ತದಪ್ಪ ಅಂದ್ರೆ, ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಮಾಡಿಬಿಟ್ರೆ ಒಳ್ಳೆ ಬಿಸ್ನೆಸ್ ಆಗ್ತದೆ ಅನ್ನತಕ್ಕಂಥದ್ದು ಬರ್ತದೆ. ಆದ್ರೆ ಸತ್ಪುರುಷರಾಗಿರ್ತಕ್ಕಂಥವ್ರ ತಲೆಯಲ್ಲಿ ಏನು ಬಂದಿದೆ ಅಂದ್ರೆ, ಶಕ್ತಿ ಕೇಂದ್ರವನ್ನಾಗಿ ಮಾಡಿ ಜನರಿಗೆ ಭಕ್ತಿಯನ್ನು ಜಾಗೃತ ಮಾಡತಕ್ಕಂತಹ ಧಾರ್ಮಿಕ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನತಕ್ಕಂತಹ ಭಾವ ಯಾರಿಗೆ ಬಂದಿದೆ ಅಂದ್ರೆ, ಅದು ಅರ್ಲಾಪುರ ಮನೆತನದ ಎಲ್ಲರಿಗೂ ಬಂದಿರತಕ್ಕಂಥ. ಯಾಕಂದ್ರೆ ಅರ್ಲಾಪುರ ವಿರೂಪಾಕ್ಷಪ್ಪನವರು, ಮಂಜಣ್ಣವರು, ರಾಜಣ್ಣವರು ಅವರಿಗೆ ಇರುವ ಉದ್ಯಮದ ಒತ್ತಡ ನೋಡಿದ್ರೆ, ಅವರು ಯಾವ ಕಡೆಯೂ ಪಾಪ ಮನೆಗೆ ಬರೋದಿಕ್ಕೆ ಅವ್ರಿಗೆ ಸಮಯ ಇರೋದಿಲ್ಲ. ಮನೆಯಲ್ಲಿರ್ತಕ್ಕಂಥ ತಮ್ಮ ಸಂಸಾರದವ್ರ ಜೊತೆ ಕೂತ್ಕೊಂಡು ಊಟ ಮಾಡಕ್ ಸಮಯ ಇರಲ್ಲ. ಅಷ್ಟೆಲ್ಲ ಒತ್ತಡದ ನಡುವೆ ಧರ್ಮ ಕಾರ್ಯದಲ್ಲೂ ನಾವು ಭಾಗಿಯಾಗಬೇಕು, ಧಾರ್ಮಿಕವಾದಂತಹ ಈ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಮನಸ್ಥಿತಿ ಬರ್ತದಲ್ಲ, ಇದು ಎಲ್ಲರಿಗೂ ಬರ್ತಕ್ಕಂಥದ್ದಲ್ಲ. ಯಾರಾದ್ರೂ ಪುಣ್ಯಾತ್ಮರಿದ್ದಂಥವರಿಗೆ ಶಿವಯೋಗಿಗಳ ಸ್ವಾಮಿಗಳ ಆಶೀರ್ವಾದ ಅನುಗ್ರಹ ಸಂಪೂರ್ಣವಾಗಿ ಅವರ ಮನೆತನಕ್ಕೆ ಆಗಿರೋದ್ರಿಂದ ಅಂತಹ ಒಂದು ಗಾಳಿ ದುರ್ಗಮ್ಮ ತಾಯಿಯ ಈ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವಂಥ ಸಾಮೂಹಿಕ ಲಗ್ನ ಸಮಾರಂಭ. ಈ ಸಮಾರಂಭದ ವೇದಿಕೆಯ ಮೇಲೆ ಆಶ್ರಯರಾಗಿರುವಂಥ ರಾಯನಾಳ ವಿರಕ್ತ ಮಠದ ಪರಮ ಪೂಜ್ಯರು, ಉತ್ಸಾಹಿ ಪರಮ ಪೂಜ್ಯರಾಗಿರುವಂಥ ಪೂಜ್ಯ ಗುರುಗಳಲ್ಲಿ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ಹಾಗೆಯೇ ವೇದಿಕೆ ಮೇಲೆ ಆಶ್ರಯರಾಗಿರುವಂಥ ಪರ್ವತಪ್ಪಜ್ಜ ಬೆಳಗಣ್ಣವರ ಆದಿಯಾಗಿ, ನಮ್ಮ ನಿಂಗಣ್ಣವರ ಆದಿಯಾಗಿ ಎಲ್ಲ ಹಿರಿಯರಲ್ಲಿ, ವಿರೂಪಾಕ್ಷಪ್ಪಜ್ಜ ಹರ್ಲಾಪುರ ಅವರಲ್ಲಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಅನೇಕ ಜನ ಮಹನೀಯರು ಕುಳಿತಿದ್ದಾರೆ. ನಮ್ಮ ಹಿರಿಯರ ಆದಿಯಾಗಿ ಎಲ್ಲರಿಗೂ ಶರಣುಗಳನ್ನು ಹೇಳಿ, ನವ ವಿವಾಹಿತರಾಗಿರುವಂಥ ತಮಗೆ ನಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪ್ರತಿ ವರ್ಷ